ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ಸರ್, 2 ನಿಮಿಷ ಬಂದ್ಬಿಡ್ತೀನಿ. ಹಾ, ಓಕೆ. ಗುಲಾಬಿ ಅವರೇ, ನೀವು ಇಲ್ಲಿದ್ದೀರಾ? ನಾನು ಒಳಗಡೆ ಎಲ್ಲ ಹುಡುಕ್ತಾ ಇದ್ದೀನಿ. ಇವತ್ತು ಮಾಲಲ್ಲಿ ಎಕ್ಸಿಬಿಷನ್ ಹಾಕಿದಾರಂತೆ, ತುಂಬಾ ಚೆನ್ನಾಗಿದೆ, ಹೋಗಿ ಬರೋಣವಾ? ಇಲ್ಲ ಸಮರ್ಥ್, ನನ್ಗೊಂದು ಮುಖ್ಯವಾದ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು. ಮುಖ್ಯವಾದ ಕೆಲ್ಸನಾ? ನನ್ನ ಜೊತೆ ಬರೋದ್ಕಿಂತ ಮುಖ್ಯವಾದ ಕೆಲ್ಸನಾ? ಇಲ್ಲ ಅದನ್ನೆಲ್ಲ ಏನೇ ಇದ್ರು ನಾಳೆಗೆ ಇಟ್ಕೊಳ್ಳಿ. ಇವಾಗ ನೀವು ನನ್ನ ಜೊತೆಗೆ ಬನ್ನಿ. ಯಾಕೆ ಚಿಕ್ಕ ಮಕ್ಳು ತರ ಆಡ್ತಿದ್ದೀರಾ? ನಾನು ಹೇಳೋದನ್ನ ಕೇಳಿ. ನಾನು ಕೇಳೋದಿಲ್ಲ. ಅಪರೂಪಕ್ಕೆ ಅಮ್ಮ ನೀವಿಬ್ರು ತಿರ್ಗಾಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ. ಇಲ್ಲ, ನೀವು ನನ್ನ ಜೊತೆ ಬರ್ಲೇಬೇಕು ಇವತ್ತು. ಸಮರ್ಥ್ ಪ್ಲೀಸ್, ನಾನಿವತ್ತು ಅಖಿಲ್ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಬರೋದಕ್ಕಾಗಲ್ಲ. ಏನು? ನೀವು ಅಖಿಲ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ? ಅವನೆಂತ ವಿಷದ ಹಾವು ಅಂತ ಗೊತ್ತು ತಾನೆ ನಿಮ್ಗೆ? ಹೌದು ಸಮರ್ಥ್, ಅವನ್ ಎಂತೋನು ಅಂತ ನನಗೆ ಗೊತ್ತಿದೆ. ಆದ್ರೆ ಅವನಿಂದ ಉಪಯೋಗ ಇದೆ ಅಂತ ಗೊತ್ತಿದ್ಮೇಲೆ ನಾನು ಅವನ್ ಸಹವಾಸ ಮಾಡ್ಲೇಬೇಕಲ್ವಾ? ಇನ್ನು ಎಷ್ಟು ದಿವಸ ಅಂತ ಹೀಗೆ ಹುಡ್ಕಾಡ್ಲಿ? ಅವ್ರ ಅಪ್ಪಂಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿದೆ ಅಂದ್ಮೇಲೆ ನಾನು ಅಲ್ಲಿಗೆ ತಲುಪೋದಲ್ವಾ ಮುಖ್ಯ? ಆ MLAಗೆ ಎಲ್ಲ ವಿಷಯ ಗೊತ್ತಿದೆ ಅಂದ್ಮೇಲೆ ಡೈರೆಕ್ಟ್ ಆಗಿ ಹೋಗಿ ಅವನ್ನೇ ಮೀಟ್ ಮಾಡ್ಬೋದಲ್ವಾ? ಇವನ್ ಸಹವಾಸ ಯಾಕೆ? ನೀವ್ ಇಷ್ಟ ಇಲ್ಲ ಅಂತಂದ್ರು ನಿಮ್ ಹಿಂದೆ ಹುಚ್ಚನಾಯ್ ತರ ಬಿದ್ದಿದ್ದಾನೆ. ನೀವೀಗ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋದ್ರೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಸಮರ್ಥ್, ಸಿಂಹ ಬೋನ್ನಲ್ಲಿದೆ ಅಂತ ಅಂದಾಗ ನಾವು ಹೇಗ್ ಬೇಕಾದ್ರೂ ಆಟ ಆಡ್ಬಹುದು, ಅದನ್ನ ಹೇಗ್ ಬೇಕಾದ್ರೂ ಪ್ರಚೋದಿಸಬಹುದು. ಅದೇ ನಾವೇ ಆ ಬೋನ್ ಒಳಗೆ ಹೋದ್ರೆ ಅಪಾಯ ನಮ್ಗೇನೆ. ಈಗ ಅಖಿಲ್ ನನ್ನ ಕಪಿ ಮುಷ್ಟಿಯಲ್ಲಿದ್ದಾನೆ. ಅವನನ್ನ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾನ್ ಮಿನಿಸ್ಟ್ರ್ ಹತ್ರ ಹೋಗ್ಬೇಕು ಅಂತ ಅಂದ್ರೆ ಅವನ್ ಸಹಾಯದಿಂದನೇ ಹೋಗ್ಬೇಕು. ನಾನು ಅವನ್ ಫ್ರೆಂಡು ಅಂತ ಗೊತ್ತಾದ್ರೆ ನನ್ಗೆ ಅಲ್ಲಿ ಸಿಗೋ ಗೌರವನೇ ಬೇರೆ. ಇದನ್ನ ಉಪಯೋಗಿಸ್ಕೊಂಡು ನಮ್ಮ ಅಪ್ಪನ ಬಗ್ಗೆ ಕಂಡು ಹಿಡಿಬೇಕು. ಇಲ್ಲ ಅಂತಂದ್ರೆ ಜೀವನ ಪೂರ್ತಿ ಹೀಗೆ ಇರ್ಬೇಕಾಗತ್ತೆ. ನೀವು ನಿಮ್ ಗುರಿನ ಮುಟ್ಟೋವರೆಗೂ ನನ್ನ ಮದ್ವೆ ಆಗೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ? ನೀವು ಹೇಳ್ತಿರೋದೇ ಸರಿ ಅಂತ ಅನಿಸ್ತಿದೆ. ನೀವು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ನಾನು ನಿಮ್ ಹಿಂದೆ ಇದ್ದು ನಿಮ್ಗೇನು ತೊಂದರೆ ಆಗದ ಥರ ನೋಡ್ಕೋತೀನಿ. ಇದಪ್ಪ ನನ್ನ ಹುಡುಗ ಅಂದ್ರೆ ನಾನು ಏನ್ ಹೇಳಿದ್ರು ಒಪ್ಕೋತೀರಾ ಅಲ್ವಾ? ನನ್ನ ಹುಡುಗಿ ಒಳ್ಳೆ ಕೆಲ್ಸಕ್ಕೆ ನಾಂದಿ ಹಾಡ್ತಿರುವಾಗ ನಾನು ಒಪ್ಕೊಳ್ತಾ ಇರೋದಕ್ಕಾಗತ್ತಾ? ನೀವ್ ಎಷ್ಟು ಬೇಗ ನಿಮ್ ಗುರಿನ ತಲುಪ್ತಿರೋ ಅಷ್ಟು ನಂಗೂ ಒಳ್ಳೇದು. ಅದಕ್ಕೆ ನಾನು ಒಪ್ಕೋತಾ ಇದ್ದೀನಿ. ಗುಲಾಬಿ ಅವರೇ, ನೀವು ನಿಮ್ ಗುರಿನ ಮುಟ್ಟೋದಕ್ಕಿಂತ ನಿಮ್ಗೆಲ್ಲಿ ತೊಂದರೆ ಆಗ್ಬಿಡುತ್ತೋ ಅನ್ನೋ ಭಯ. ಅಷ್ಟೆಲ್ಲ ಭಯ ಪಡ್ಬೇಡಿ ಸಮರ್ಥ್. ಆ ಅಕ್ಕಿಲು ಹಲ್ಕಿತ್ತಿರೋ ಹಾವು, ಅದಕ್ಕೆ ಕಚ್ಚೋದಕ್ಕೂ ಬರಲ್ಲ, ಹೆದರ್ಸೋದಕ್ಕೂ ಬರಲ್ಲ. ಹಾಗನ್ಕೊಂಬಿಡಿ ಗುಲಾಬಿ ಅವರೇ. ಅವನಿಂದ ನಾವೆಷ್ಟು ತೊಂದರೆಗಳು ಅನುಭವಿಸಿದೀವಿ ಅಂತ ಮರ್ತೋಗ್ಬಿಟ್ಟಿದ್ದೀರಾ? ಮೊದಲೇ ಅವನು MLA ಮಗ. ಅವನು ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾರೋ ಹೋಗ್ತಾನೆ. ಅವನ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಸಮರ್ಥ್, ನಾನ್ ಯಾಕೆ ಭಯ ಪಡ್ಬೇಕು? ನನ್ನ ಹುಡುಗ ನನ್ನ ಜೊತೆಲಿರುವಾಗ ನೀವೇ ಹೇಳಿದಿರಾ ಅಲ್ವಾ, ನಿನ್ ಹಿಂದೆ ನಾನು ಇರ್ತೀನಿ ಅಂತ. ಆ ಧೈರ್ಯದ್ಮೇಲೆ ನಾನು ಮುಂದೆ ಹೋಗ್ತೀನಿ. ಸರಿ, ಹಾಗಿದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ. ನಾನಿದ್ರೆ ಅಟ್ಲೀಸ್ಟ್ ಅವನು ಸ್ವಲ್ಪ ಡೀಸೆಂಟ್ ಆಗಿ ನಡ್ಕೋತಾನೆ. ಬೇಡ ಸಮರ್ಥ್, ನೀವೇನಾದ್ರೂ ನನ್ನ ಜೊತೆಲಿದ್ರೆ ಅವ್ನು ನನ್ನ ಹತ್ರ ಮಾತೇ ಆಡಲ್ಲ. ಅವಾಗ ನನ್ಗೆ ಬೇಕಾಗಿರೋದನ್ನ ನಾನು ತಿಳ್ಕೊಳ್ಳೋದಕ್ ಆಗಲ್ಲ. ನೋಡಿ, ಫಸ್ಟ್ ಅವನ್ಗೆ ನನ್ ಮೇಲೆ ನಂಬಿಕೆ ಬರೋ ಹಾಗೆ ಮಾಡ್ತೀನಿ, ಆಮೇಲೆ ನೀವು ನನ್ನ ಜೊತೆ ಜಾಯ್ನ್ ಆಗಿ, ಓಕೆನಾ? ಸರಿ, ಒಳ್ಳೇದಾಗ್ಲಿ. ಓಕೆ.